ನಮಸ್ತೆ. ಓಯಾಸಿಸ್ ಬದುಕು ಭಾವನೆ ಯಶಸ್ಸು ಬರಡಾದ ಬದುಕಿಗೆ 23 ಸ್ಫೂರ್ತಿಯ ಚಿಲುಮೆಗಳು ಬರ್ದಿರೋದು ಗಿರೀಶ ಶ್ರೀಪಾದ ಮೇವುಂಡಿ ಅವರು. ಬನ್ನಿ ನಿನ್ನೆ ಓದಂತ ಚಾಪ್ಟರಿನ ಮುಂದೆ ಏನಿದೆ ಅನ್ನೋದನ್ನ ನಾವಿವಾಗ ನೋಡೋಣ. ಮೊದಲನೇದಾಗಿ ಬದುಕಿನ ಓಟದಲ್ಲಿ ವಿರಾಮವೂ ಇರಲಿ ಅನ್ನೋ ಚಾಪ್ಟರ್ ಅಲ್ಲಿ ಈಗ ನಾವು ಹೇಗೆಲ್ಲ ನಾವು ವಿರಾಮಗಳನ್ನ ತಗೋಬಹುದು ಅನ್ನೋದನ್ನ ನೋಡೋಣ. ಅದು ಲಕ್ಷಣಗಳೇನು, ಅದ್ರ ಕ್ರಮಗಳೇನು, ಪರಿಹಾರದ ಕ್ರಮ ಏನು ಅಂತ ನೋಡೋಣ. ಸಮಸ್ಯೆ ಏನು ಅಂತ ಗೊತ್ತಾದ್ಮೇಲೆ ನಾವು ಅದಕ್ಕೆ ಪರಿಹಾರ ಮಾಡ್ಬೇಕಲ್ವಾ. ನಮಸ್ತೆ. 2 ಗುಡ್ ನ್ಯೂಸ್ ಇದೆ. ಮೊದಲನೇ ಗುಡ್ ನ್ಯೂಸ್ ಏನಂತ ಅಂದ್ರೆ, ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ ನಿಮ್ಮ ಬುಕ್ ಯಾವಾಗ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿ. ಸೊ ಬದುಕು ಬದಲಿಸುವ 21 ಅಭ್ಯಾಸಗಳು, ಸರಳ ಅಭ್ಯಾಸಗಳು, ಸುಂದರ ಬದುಕು, ಲೈಫ್ ಚೇಂಜಿಂಗ್ ಹ್ಯಾಬಿಟ್ಸ್ ಬುಕ್. 21 ಅಭ್ಯಾಸಗಳನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಮ್ ಲೈಫ್ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಅಂಡ್ 21ನೇ ತಾರೀಕೆ ಅಮೆಝಾನ್ ಅಲ್ಲಿ ಸಿಗ್ತಾ ಇದೆ. ಹಾಗಾಗಿ ನಮ್ಮ ಪುಸ್ತಕದ ಪರಿವರ್ತನೆಯನ್ನ ನೀವು ನೋಡಿ ಹೇಗೆ ಪ್ರೋತ್ಸಾಹ ಮಾಡಿದಿರೋ ಹಾಗೆ ಈ ಪುಸ್ತಕವನ್ನ ಓದಿ ನಿಮ್ಮ ಜೀವನದಲ್ಲಿ ಇದನ್ನ ಅಳವಡಿಸ್ಕೊಂಡು ಎಗೇನ್ ನಮ್ಗೆ ಇನ್ನಷ್ಟು ಸಪೋರ್ಟ್ ಕೊಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಅಂಡ್ ಅದೇ ತರ 2ನೇ ಗುಡ್ ನ್ಯೂಸ್ ಏನು ಅಂತ ಅಂದ್ರೆ, ನೇರವಾಗಿ ಭೇಟಿ ಮಾಡ್ಬೇಕು ಅಂತ. ಕರೆಕ್ಟ್. ಸೊ 6 ತಿಂಗಳ ನಂತರ ನಾವು ಲೈವ್ ವರ್ಕ್ಶಾಪ್ಗೆ ಬರ್ತಾ ಇದ್ದೀವಿ. ಬೆಂಗಳೂರಿನ ಕುವೆಂಪು ಕಲಾಕ್ಷೇತ್ರದಲ್ಲಿ ಮಾರ್ಚ್ 8ನೇ ತಾರೀಕು ಭಾನುವಾರ ನಡೀತಾ ಇದೆ. ಅದ್ರ ಬಗ್ಗೆ ಡೀಟೇಲ್ಸ್ ನ ತಿಳ್ಕೊಳಕ್ಕೆ ಕೆಳಗಿನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಬನ್ನಿ ಭೇಟಿ ಆಗೋಣ. ಏನಕ್ಕೆ? ನಮ್ಮ ಲೈಫ್ ಚೇಂಜಿಂಗ್ ಹ್ಯಾಬಿಟ್ಸ್ ನ ಯಾವ ರೀತಿ ಸಬ್ ಕಾನ್ಶಿಯಸ್ಗೆ ಫೀಡ್ ಮಾಡ್ಕೊಬೇಕು, ಯಾವ ರೀತಿ ಹ್ಯಾಬಿಟ್ಸ್ ನ ಇನ್ಸ್ಟಾಲ್ ಮಾಡ್ಕೊಬೇಕು ಅಂತ ಕಲ್ತ್ಕೊಳ್ಳೋದಕ್ಕೆ 1 ಡೇ ವರ್ಕ್ಶಾಪ್ ಇದೆ. ದೈಹಿಕ ಸಂಗತಿಗಳು, ಬಾಡಿ ರಿಲೇಟೆಡ್ ಅಂದ್ರೆ ದೈಹಿಕ ಸಂಗತಿಗಳು ಏನೇನೆಲ್ಲ ನಾವು ಮಾಡ್ಕೋಬಹುದು ನಮ್ಮ ಒಂದು ಫುಲ್ ಸ್ಟಾಪ್ ಅಲ್ಲ, ಸ್ವಲ್ಪ ಪಾಸ್ಗೆ. ನಮ್ಮ ದೇಹವು ಅತ್ಯಂತ ಮೌಲ್ಯಯುತವಾಗಿದ್ದು ನಮ್ಮ ಅಸ್ತಿತ್ವದ ಹೆಗ್ಗುರುತಾಗಿದೆ. ನಮ್ಮ ದೇಹ ಅನ್ನೋದಕ್ಕೆ ವ್ಯಾಲ್ಯೂ ಕಟ್ಟಕ್ಕೆ ಆಗಲ್ಲ, ಬೆಲೆ ಕಟ್ಟಕ್ಕಾಗಲ್ಲ. ಅಂತ ಒಂದು ಮೌಲ್ಯಯುತವಾಗಿರೋದು ನಮ್ಮ ದೇಹ. ಯಾಕಂದ್ರೆ ನಮ್ಮ ಆತ್ಮ ಕೆಲಸ ಮಾಡ್ಬೇಕು ಅಂದ್ರೆ ಬೇಕಾಗಿರುವಂತಹ ಒಂದು ಯಂತ್ರನೇ ನಮ್ಮ ದೇಹ. ಹಾಗಾಗಿ ಆ ಒಂದು ದೇಹ ಅನ್ನೋದೇ ಒಂದು ಅಸ್ತಿತ್ವ. ಅಂದ್ರೆ ನಾವು ಅಸ್ತಿತ್ವದಲ್ಲಿ ಇದೀವಿ, ನಾವು ಬದುಕಿದೀವಿ ಅಂತ ಜನಕ್ಕೆ ಗೊತ್ತಾಗೋದು, ಈ ಆತ್ಮ ಇದೆಯಪ್ಪ ಅಂತ ಗೊತ್ತಾಗೋದು ನನ್ನ ದೇಹ ಇರೋದಕ್ಕೆ. ನನ್ನ ದೇಹ ಇಲ್ಲ ಅಂದ್ರೆ ಅಸ್ತಿತ್ವನೇ ಇಲ್ಲ ನನಗೆ. ದೇಹ ಆತ್ಮಕ್ಕೆ ಒಂದು ಅಸ್ತಿತ್ವ. ಅಂಥದ್ರಲ್ಲಿ ಈ ದೇಹದ ಹಿತ ಮಿತಗಳು ಯಾವುದು, ದೈಹಿಕ ಆರೋಗ್ಯ ಹತೋಟಿಯಲ್ಲಿರೋದು ಹೇಗೆ, ದೇಹದ ಮಹತ್ವವನ್ನರಿತು ನಮ್ಮ ಆಯುರ್ವೇದವು ಶರೀರ ಮಾಧ್ಯಂ ಕಲು ಧರ್ಮ ಸಾಧನಂ ಅಂತ ಹೇಳಿದೆ. ಅಂದ್ರೆ ನಾವೇನೇ ಇಲ್ಲಿ ಮಾಡ ಹೊರಟ್ರು ಅದನ್ನು ಈ ದೇಹವೆಂಬ ಸಾಧನೆ ಮೂಲಕನೇ ಮಾಡಬೇಕು, ಇಲ್ಲ ಅಂದ್ರೆ ಬೇರೆ ಆಪ್ಷನ್ ಇಲ್ಲ. ಆದ್ರೆ ಮಹತ್ವವಾದ ಈ ದೇಹವನ್ನು ಅತಿಯಾಗಿ ಬಳಸುವುದರಿಂದ ಈ ಕಾಯಕಕ್ಕೆ ಅನೇಕ ತೊಂದರೆಗಳಾಗುತ್ತಿದ್ದು, ಕಾರಣ ಸೂಕ್ತ ವಿರಾಮ ನೀಡುತ್ತಾ ಜೊತೆಗೆ ಆಗಾಗ ಯೋಗ್ಯ ಉಪಚಾರ ನೀಡಿದಲ್ಲಿ ಅದು ಪುನರ್ಜೀವನಗೊಂಡು ಈ ಸಾಧನಾ ಶರೀರದಿಂದ ಅದ್ಭುತಗಳನ್ನು ಸೃಷ್ಟಿಸಬಹುದಾಗಿದೆ. ಅಂದ್ರೆ ನಾವು ನಮ್ಮ ದೇಹಕ್ಕೆ ಎಷ್ಟು ವಿರಾಮ ಬೇಕು ಅಷ್ಟು ವಿರಾಮವನ್ನ ತಗೊಳ್ಳೋದ್ರ ಜೊತೆಗೆ ಅತಿಯಾಗಿ ಕೆಲಸ ಮಾಡ್ತಾ ಇದ್ರು ಕೂಡ ದೇಹಕ್ಕೆ ರೆಸ್ಟ್ ಬೇಕು. ಏನು ಕೆಲಸ ಮಾಡ್ಲಿಲ್ಲ ಅಂದ್ರೆ ದೇಹ ರೆಸ್ಟ್ ಹಿಡಿಯುತ್ತೆ. ಸೊ 2 ಕೂಡ ಮ್ಯಾಟರ್ ಆಗುತ್ತೆ ನಮ್ಮ ದೇಹಕ್ಕೆ ಸಂಬಂಧಪಟ್ಟಂಗೆ. ಹಾಗಾದ್ರೆ ನಾವು ನಮ್ ದೇಹ ಫಿಟ್ ಆಗಿಲ್ಲ ಅಂತ ಹೇಗ್ ಗೊತ್ತಾಗುತ್ತೆ? ಶಕ್ತಿಯ ಕೊರತೆ. ಎಲ್ಲೋ ಒಂದ್ ಕಡೆ ಯಾವಾಗ್ಲೂ ಎನರ್ಜಿ ಲಾಸ್ ಅನ್ಸ್ತಾ ಇರುತ್ತೆ, ಯಾವಾಗ್ಲೂ ಮಲಗ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ, ತುಂಬಾ ನಿದ್ರೆ ಬರ್ತಾ ಇರುತ್ತೆ, ಪದೇ ಪದೇ ನಮ್ಗೆ ಸುಸ್ತಾಗತ್ತೆ, ದೈಹಿಕ ನೋವುಗಳು ಕಾಣಿಸ್ಕೊಳ್ಳುತ್ತೆ, ಆ ನೋವು ಈ ನೋವು ಅಂತ ನೋವುಗಳು ಕಾಣಿಸ್ಕೊಳ್ಳುತ್ತೆ, ಏನೋ ಒಂಥರ ಉತ್ಸಾಹ ಇರೋದಿಲ್ಲ. ಈ ಎಲ್ಲಾ ಲಕ್ಷಣಗಳು ಕಂಡು ಬಂದರೆ ನಿಮಗೆ ದೈಹಿಕ ಪ್ರಾಬ್ಲಮ್, ಬಾಡಿ ಹೆಲ್ದಿಯಾಗಿಲ್ಲ ಅಂತ ಅರ್ಥ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ಪೌಷ್ಟಿಕಾಂಶಗಳ ಆಹಾರವನ್ನ ತಿನ್ಬೇಕು. ಮಿನಿಮಮ್ 7 to 8 ಅವರ್ಸ್ ಮಾತ್ರ ನಿದ್ದೆ ಮಾಡಬೇಕು. ಯೋಗ ಪ್ರಾಣಾಯಾಮಗಳನ್ನ ಅಳವಡಿಸ್ಕೋಬೇಕು. ಅಗತ್ಯವಿದ್ದಲ್ಲಿ ದೈಹಿಕ ಚಿಕಿತ್ಸೆಗೂ ಕೂಡ ಒಳಗಾಗಬೇಕು. ಇದಿಷ್ಟನ್ನು ನಾನು ಮಾಡ್ತಾ ಇದ್ದೀನಾ ಅಂತ ಚೆಕ್ ಮಾಡ್ಕೊಳ್ಳಿ. ಮಾಡ್ತಾ ಇದ್ರೆ ನಿಮ್ಮ ದೇಹ, ನೀವು ನಿರಂತರವಾಗಿ ಮಾಡ್ತಾ ಇದ್ರೆ ದೇಹ ಆರೋಗ್ಯ ಹಾಳಾಗಿದ್ರೂ ಕೂಡ ಮತ್ತೆ ವಾಪಸ್ ಅದು ಫಿಟ್ ಆಗುತ್ತೆ, ಮತ್ತೆ ವಾಪಸ್ ಅದು ಆರೋಗ್ಯಕ್ಕೆ ಬರುತ್ತೆ. ಲಕ್ಷಣಗಳೇನು ಕಂಡುಹಿಡಿಯೋದು ಹೇಗೆ ನೋಡಿದ್ವಿ, ಅಂಡ್ ಪರಿಹಾರ ಏನು. ನೆಕ್ಸ್ಟ್ ಮಾನಸಿಕ ಸಂಗತಿಗಳು. ದೈಹಿಕ ಸಂಗತಿ ಆಯ್ತು, ಈಗ ಮಾನಸಿಕ ಸಂಗತಿಗಳು. ಇಲ್ಲಿ ಮನಸ್ಸು ಒಂದು ಅಭೌತಿಕ ಅಂಗವಾಗಿದ್ದು ಇದು ದೇಹದ ರಿಮೋಟ್ ಕಂಟ್ರೋಲ್ನಂತ. ನಮ್ಮ ದೇಹ ಅನ್ನೋ ಅಸ್ತಿತ್ವ ಏನಿದೆ, ಬಾಡಿ, ಅದು ಕರೆಕ್ಟಾಗಿ ವಾಕ್ ಮಾಡಬೇಕು ಅಂದ್ರೆ ಮನಸ್ಸು ಅನ್ನುವಂತಹ ರಿಮೋಟ್ ಕಂಟ್ರೋಲ್ ಬೇಕು. ರಿಮೋಟ್ ಕಂಟ್ರೋಲ್ ವರ್ತಿಸೋದ್ರಿಂದ ದೇಹಕ್ಕಿಂತಲೂ ಹೆಚ್ಚು ಸುಸ್ತಾಗೋದು ಮನಸ್ಸಂತ. ನಾವು ಅನ್ಕೊಂಡಿದೀವಿ ದೇಹ ಸುಸ್ತಾಗತ್ತೆ ಅಂತ, ಬಟ್ ಮನಸ್ಸು ಸುಸ್ತಾಗತ್ತೆ. ಅದಕ್ಕೆ ನನಗೆ ಗೊತ್ತಿರೋ ಹಾಗೆ ನೋಡಿ, ಈಗ IT ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇರೋರು ಸ್ಯಾಟರ್ಡೆ ಸಂಡೇ 2 ದಿನ ರಜಾ ಕೊಡ್ತಾರೆ. ಓಕೆ. ಬಟ್ ನಮ್ಮ ರೈತರಿಗೆ ಆತರ ರಜಾ ಇಲ್ಲ. ಅವ್ರು ವಾರದಲ್ಲಿ 1 ದಿನ ತಗೊಳ್ತಾರೆ. ಕೆಲವೊಂದ್ ಟೈಮ್ ಅದು ಅವಶ್ಯಕತೆ ಇಲ್ಲ, ಜಮೀನ್ ಕೆಲಸ ಇಲ್ಲ ಅಂದ್ರೆ ಬೇರೆ ಕೆಲಸನಾದ್ರು ಮಾಡ್ತಾರೆ. ಬಟ್ IT ಫೀಲ್ಡ್ ಅಲ್ಲಿ ಇರೋರಿಗೆ 2 ಡೇಸ್ ರಜಾ ಕೊಡ್ತಾರೆ. ಯಾಕೆ?
ಬಿಕಾಸ್ ಅವ್ರಿಗೆ ರೆಸ್ಟ್ ಬೇಕು ಅಂತ. ಆಯ್ತಾ? ಹಾಗಿದ್ರೆ ತುಂಬಾ ಸುಸ್ತಾಗ್ತಾ ಇರೋದು ಯಾರು? ದೈಹಿಕವಾಗಿ ಕೆಲಸ ಮಾಡ್ತಾ ಇರೋದು ಹೊಲದಲ್ಲಿ ಕೆಲಸ ಮಾಡುವಂತಹ ರೈತರು. ಆದ್ರೆ ಸುಸ್ತಾಗ್ತಾ ಇರೋದು ಲ್ಯಾಪ್ಟಾಪ್ ಮುಂದೆ ಕೆಲಸ ಮಾಡ್ತಾ ಇರುವಂತಹ IT ಸಾಫ್ಟ್ವೇರ್ಸ್ ಇವ್ರುಗಳು. ಹಾಗಿದ್ಮೇಲೆ ದೈಹಿಕವಾಗಿ ಪ್ರಾಬ್ಲಮ್ಗಿಂತಾನು ಜಾಸ್ತಿ ಎಫೆಕ್ಟ್ ಮಾಡುವಂಥದ್ದು ಮನಸ್ಸಿನ ಒಂದು ಟಯರ್ಡ್ನೆಸ್. ನಮ್ಮ ದೈಹಿಕವಾಗಿ ಟಯರ್ಡ್ ಆದ್ರೂ ಕೂಡ ನಾವು ಹೇಗೋ ಬ್ಯಾಲೆನ್ಸ್ ಮಾಡ್ಬೋದು, ಬಟ್ ಮನಸ್ಸಿಗೆ ಟಯರ್ಡ್ ಆದ್ರೆ ದೇಹ ವರ್ಕ್ ಆಗಲ್ಲ. ಹಾಗಾಗಿ ನಾವಿಲ್ಲಿ ನೋಡ್ಬೇಕಾಗಿರೋದು, ಬಹುತೇಕರು ದೇಹಕ್ಕೆ ಮಾತ್ರ ವಿರಾಮ ಕೊಡ್ಬೇಕು ಅನ್ಕೊಂಡಿದ್ದಾರೆ, ಆದ್ರೆ ಮನಸ್ಸಿಗೂ ವಿರಾಮ ಕೊಡ್ಬೇಕಾಗಿದೆ. ಇಲ್ಲಿ ನಮ್ಮ ಲಕ್ಷಣಗಳು ಏನು? ಹಾಗಿದ್ರೆ ನಮ್ಮ ಮನಸ್ಸು ಆರೋಗ್ಯವಾಗಿಲ್ಲ ಅಂತ ಹೇಗ್ ತಿಳ್ಕೊಳ್ಳೋದು? ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ದೇಹ ಆರೋಗ್ಯವಾಗಿಲ್ಲ ಅಂತ ಹೇಗ್ ತಿಳ್ಕೊಳ್ಳೋದು, ಈಗ ಮನಸ್ಸು ಆರೋಗ್ಯವಾಗಿಲ್ಲ ಅಂತ ಹೇಗ್ ತಿಳ್ಕೊಳ್ಳೋದು? ಈ ಲಕ್ಷಣಗಳು ಕಂಡು ಬಂದಲ್ಲಿ, ಆಯ್ತಾ, ಉತ್ಸಾಹ ಮತ್ತು ಕ್ರಿಯಾಶೀಲತೆ, ಕ್ರಿಯೇಟಿವಿಟಿ ಕಡಿಮೆ ಆಗ್ತಾ ಇದೆ ಅಂದ್ರೆ ಮನ್ಸು ಹೆಲ್ದಿ ಆಗಿಲ್ಲ ಅಂತ. ಆಲಸ್ಯ ಅಥವಾ ಮತ್ತೆ ನಿದ್ರೆ ಬೇಕು ಅನ್ನಿಸ್ತಾ ಇದೆ ಅಂದ್ರೆ ಮನಸ್ಸು ಹೆಲ್ದಿ ಆಗಿಲ್ಲ. ಯಾವುದೇ ಸಂಗತಿಗಳನ್ನ ಸರಿಯಾಗಿ ಯೋಚಿಸಕ್ ಬರ್ತಾ ಇಲ್ಲ ಅಂದ್ರೆ ಮನಸ್ಸು ಹೆಲ್ದಿ ಇಲ್ಲ ಅಂತ ಅರ್ಥ. ಜಾಸ್ತಿ ನಮ್ಗೆ ಮರುವಿನ ಕಾಯಿಲೆಗಳು ಅಂದ್ರೆ ತುಂಬಾ ಮರ್ತು ಹೋಗೋದು, ಅರ್ಜೆಂಟ್ ಅಲ್ಲಿ ಮಾಡೋದು, ಅರ್ಧ ಕೆಲಸ ಮಾಡೋದು, ಇದು ನಮ್ಮ ಮನಸ್ಸು ಬ್ಯಾಲೆನ್ಸ್ಡ್ ಆಗಿಲ್ಲ ಅಂತ ಅರ್ಥ. ಏಕಾಗ್ರತೆಯ ಕೊರತೆ, ಫೋಕಸ್ಡ್ ಆಗಿ ಇಲ್ಲ ಅಂದ್ರೆ ಮನಸ್ಸಿಗೆ ಆರೋಗ್ಯ ಹಾಳಾಗಿದೆ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ಮೊದಲನೇದಾಗಿ ವಿಶ್ರಾಂತಿಯ ತತ್ವವನ್ನ ಅಳವಡಿಸ್ಕೊಳ್ಳಿ. ಧ್ಯಾನ ಮಾಡೋದ್ರಿಂದ, ಪ್ರಾಣಾಯಾಮ ಮಾಡೋದ್ರಿಂದ, ಯೋಗ ಮಾಡೋದ್ರಿಂದ, ನಿಶಬ್ದವನ್ನ ಕಾಪಾಡ್ಕೊಳ್ಳೋದ್ರಿಂದ, ಸಂಗೀತ ಕೇಳೋದ್ರಿಂದ, ಪುಸ್ತಕ ಓದೋದ್ರಿಂದ, ಪ್ರವಾಸಗಳನ್ನ ಕೈಗೊಳ್ಳೋದ್ರಿಂದ, ಶಾಂತಿಯಾಗಿ ಇರೋದ್ರಿಂದ ನಮಗೆ ಮನಸ್ಸಿನ ಆರೋಗ್ಯವನ್ನ ಹೆಚ್ಚು ಮಾಡ್ಕೋಬಹುದು. ಲಕ್ಷಣ ಗೊತ್ತಾಯ್ತು, ಕ್ರಮ ಗೊತ್ತಾಯ್ತು. ಓಕೆ, ನೆಕ್ಸ್ಟ್ ಭಾವನಾತ್ಮಕ ಸಂಗತಿಗಳು. ದೈಹಿಕ ಸಂಗತಿ, ಮಾನಸಿಕ ಸಂಗತಿ, ಭಾವನಾತ್ಮಕ ಸಂಗತಿ. ಇದು ಕೂಡ ಮನಸ್ಸಿಗೆ ಸಂಬಂಧಿಸಿದಂತೆ ಕಾಣುತ್ತದೆ, ಆದ್ರೆ ಇದು ಅದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿದೆ. ಹೇಗೆ? ನಮ್ಮ ಭಾವನೆಗಳಿಗೆ ಸಂಬಂಧಿಸಿದ ವಿಷಯವಾಗಿದೆ. ಇದು ನಮ್ಮ ಭಾವನೆಗೆ ಸಂಬಂಧಪಟ್ಟಿದ್ದು. ನಮ್ಮ ಭಾವನೆಗಳಿಂದಲೇ ನಮ್ಮ ಚಾರಿತ್ರ್ಯ, ನಮ್ಮ ವ್ಯಕ್ತಿತ್ವ ಗೊತ್ತಾಗೋದೇ ನಮ್ಮ ಫೀಲಿಂಗ್ಸ್ ಇಂದ. ಮತ್ತೆ ನಾವು ಹೇಗ್ ಬದುಕ್ತೀವಿ ಅಂತ ಗೊತ್ತಾಗೋದು ಕೂಡ ನಮ್ಮ ಭಾವನೆಗಳಿಂದ, ಹಾಗೂ ವ್ಯಕ್ತಿತ್ವ ನಿರ್ಮಾಣ ಆಗೋದು ಕೂಡ ಭಾವನೆಗಳಿಂದ. ಅದಕ್ಕೆ ಇದನ್ನ ಸೂಕ್ತವಾಗಿ ಬಳಸೋದು ಮುಖ್ಯವಾಗಿದೆ. ಹಾಗಿದ್ರೆ ನಾವು ಭಾವನಾತ್ಮಕವಾಗಿ ಆರೋಗ್ಯವಾಗಿಲ್ಲ ಅಂತ ಹೇಗ್ ತಿಳ್ಕೊಳ್ಳೋದು? ಮೊದಲನೇದಾಗಿ, ಯಾವಾಗ್ಲೂ ಚಿಂತೆ ಮಾಡ್ತಾ ಇದ್ರೆ, ಖಿನ್ನತೆಗೊಳಗಾಗಿದ್ರೆ, ಆತಂಕದಲ್ಲಿದ್ದೀವಿ ಅಂದ್ರೆ ಎಲ್ಲೋ ಭಾವನೆಯಲ್ಲಿ ಆರೋಗ್ಯ ಹಾಳಾಗಿದೆ. ಆತ್ಮವಿಶ್ವಾಸದ ಕೊರತೆ ಇದೆ ಅಂದ್ರೆ ಎಲ್ಲೋ ಭಾವನೆಯಲ್ಲಿ ನಾವು ಆರೋಗ್ಯ ಹಾಳು ಮಾಡ್ಕೊಂಡಿದ್ದೀವಿ. ಘಟನೆಗಳು ಅಥವಾ ಸಂಗತಿಗಳು ಬಂದಾಗ ನಾವು ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದೀವಿ ಅಂದ್ರೆ, ಕೋಪ ಮಾಡ್ಕೊಳ್ತಾ ಇದೀವಿ ಅಂದ್ರೆ ಭಾವನೆಗಳು ಆರೋಗ್ಯವಾಗಿ ಇಲ್ಲ. ಬುದ್ಧಿಯ ಬದಲಿಗೆ ಭಾವನೆಗಳ ಮೇಲೆ ನಿರ್ಧಾರ ತೆಗೆದುಕೊಳ್ಳೋದು. ಈಗೇನೋ ನಮಗೆ ಇಷ್ಟ ಆಯ್ತು, ತಗೊಂಡ್ಬಿಡ್ಬೇಕು ಅನ್ನೋದಕ್ಕಿಂತ ಯಾಕೆ ತಗೋಬೇಕು, ಹೇಗ್ ತಗೋಬೇಕು, ಏನ್ ಚಾಲೆಂಜಸ್ ಬರ್ಬೋದು, ಈಗ ಬೇಕಾ ಬೇಡವಾ ಅಂತ ಬುದ್ಧಿ ಜೊತೆಗೆ ನಾವು ನಿರ್ಧಾರಗಳನ್ನ ತಗೊಳ್ಳೋದು ಹೆಲ್ದಿ. ನಾವು ಫೀಲಿಂಗ್ಸ್, ಏನೋ ಭಾವನೆ ಬಂತು ತಗೋಬೇಕು, ತಗೊಂಡ್ಬಿಡೋದು. ಸೊ ಇದು ಇಂಬ್ಯಾಲೆನ್ಸ್, ಅಂದ್ರೆ ನಾವು ಭಾವನೆಗಳಲ್ಲಿ ಆರೋಗ್ಯವಾಗಿ ಇಲ್ಲ ಅಂತ ಅರ್ಥ. ಸೊ ಹಾಗಿದ್ಮೇಲೆ ಅದಕ್ಕೆ ಪರಿಹಾರ ಏನು? ಬೇರೆಯವರೊಂದಿಗೆ ಕಂಪೇರ್ ಮಾಡ್ಕೋಬೇಡಿ, ಮೊದಲನೇದು. ಎರಡನೇದು, ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕಡೆಗೆ ಗಮನ ಹರಿಸಿ. ಮೂರನೇದು, ಯಾವುದೇ ಸಂಗತಿಗಳಿರ್ಲಿ ಅದನ್ನ ಸೂಕ್ತವಾಗಿ ಪರಿಶೀಲಿಸಿ. ಸ್ವಯಂ ವಿಮರ್ಶೆ ಮಾಡ್ಕೊಳ್ಳಿ, ಸೆಲ್ಫ್ ಅನಲೈಸ್, ಸೆಲ್ಫ್ ರಿಯಲೈಸೇಷನ್ ಮಾಡ್ಕೊಳ್ಳಿ. ಆ್ಯಂಡ್ ಯೋಗ್ಯ ಜನರೊಂದಿಗೆ ಬೆರೀರಿ, ಒಂದು ಒಳ್ಳೆ ಕಮ್ಯುನಿಟಿ ಜೊತೆ ಇರಿ. ಆಗ ಭಾವನಾತ್ಮಕವಾಗಿ ನಾವು ಆರೋಗ್ಯವಾಗಿ ಇರಬಹುದು. ಓಕೆ, ಹಾಗಿದ್ಮೇಲೆ ಇನ್ನು ಎಷ್ಟೆಲ್ಲ ಸಂಗತಿಗಳಿದೆ ಅದ್ರ ಬಗ್ಗೆ ನಾಳೆ ತಿಳ್ಕೊಳ್ಳೋಣ. ಸೊ ಇವತ್ತು ನಾವು ದೇಹದ ಬಗ್ಗೆ, ಮನಸ್ಸಿನ ಬಗ್ಗೆ, ಭಾವನೆ ಬಗ್ಗೆ ತಿಳ್ಕೊಂಡ್ವಿ. ಅನಾರೋಗ್ಯದಲ್ಲಿ ಇರೋದಕ್ಕೆ ಲಕ್ಷಣಗಳೇನು ಅಂತ ನೋಡಿದ್ವಿ, ಅದಕ್ಕೆ ಚಿಕ್ಕದಾಗಿ ಪರಿಹಾರಗಳೇನು ಅಂತ ನೋಡಿದ್ವಿ. ಆ ಪರಿಹಾರಗಳನ್ನ ನೋಟ್ ಮಾಡ್ಕೊಳ್ಳಿ, ಅದನ್ನ ಲೈಫಲ್ಲಿ ಅಳವಡಿಸ್ಕೊಳ್ಳಿ. ಆಗ ನಿಮಗೆ ಈ ಲಕ್ಷಣಗಳು ಮಾಯ ಆಗುತ್ತೆ. ಸೊ ನಾವು ದೈಹಿಕವಾಗಿ, ಭಾವನಾತ್ಮಕವಾಗಿ, ಮಾನಸಿಕವಾಗಿ ಫಿಟ್ ಆಗಿರ್ತೀವಿ. ಆ್ಯಂಡ್ ನಿಮಗೆ ಇದನ್ನ ಮಾಡಿಸೋಕೆ ಯಾರಾದ್ರೂ ಬೇಕಪ್ಪ, ನಾನು ಅನ್ಕೊಂಡ್ರು ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಪ್ಲೀಸ್ ವೆಲ್ಕಮ್ ಟು ಭಾವನೆಗಳಿಗೊಂದು ಶಾಲೆ. ಸೊ ನಾವಿದನ್ನ ಸ್ಕೂಲಲ್ಲಿ ಇಂಪ್ಲಿಮೆಂಟ್ ಮಾಡಿಸ್ತೀವಿ. ಸೊ ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿರುವಂಥವ್ರು ನಿಮ್ಮ ಎಕ್ಸ್ಪೀರಿಯನ್ಸ್ನ ಹೇಳಿ, ಮುಂಚೆಗೂ ನಿಮ್ಮ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ಎಮೋಷನಲ್ ಹೆಲ್ತ್ ಹೇಗಿತ್ತು, ಇವತ್ತು ನಿಮ್ಮ ಆ ಮೂರಲ್ಲೂ ಕೂಡ ನಿಮ್ಮ ಪರಿವರ್ತನೆ ಹೇಗಾಗಿದೆ ಅಂತ ಅಟ್ಲೀಸ್ಟ್ ಓದೋರ್ಗೆ ಅದು ಹೆಲ್ಪ್ ಆಗಲಿ. ಥ್ಯಾಂಕ್ ಯು.